ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ದಿವಸ ಈ ಪತಂಜಲಿ ಮಹರ್ಷಿಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮ ಅನೇಕ ಸನಾತನ ಧರ್ಮದಲ್ಲಿ ಈ ಮಹರ್ಷಿಗಳ ಪಾತ್ರ ತುಂಬಾ ಮಹತ್ವವಾದದ್ದು. ಅವರನ್ನು ನಾವು ಪದೇ ಪದೇ ಜ್ಞಾಪಿಸಿಕೊಳ್ಳುವುದರಿಂದ ಅವರ ಆಶೀರ್ವಾದ ನಮಗೆ ದೊರಕುತ್ತದೆ. ಮತ್ತೆ ನಮ್ಮ ಮುಂದಿನ ಪೀಳಿಗೆಯು ಕೂಡ ಒಂದು ಮಹತ್ವಪೂರ್ವವಾದ ಮಾತುಗಳು ಅವರಿಗೆ ಸಿಗುತ್ತೆ ಅಂತ ನನ್ನ ನಂಬಿಕೆ. ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ಗಳನ್ನು ತಿಳಿಸಿ. ಅನೇಕ ಪುರಾಣ ಋಷಿಗಳಲ್ಲಿ ಪತಂಜಲಿ ಮಹರ್ಷಿ ಒಬ್ಬರು. ಇವರನ್ನು ಆದಿಶೇಷನ ಅವತಾರವೆಂದಲೂ ಹೇಳುತ್ತಾರೆ. ಒಮ್ಮೆ ಗೌಣಿಕ ಎಂಬ ಮಹಿಳೆ ಮಗನಿಗಾಗಿ ಸೂರ್ಯನ ತಪಸ್ಸು ಮಾಡುತ್ತಿದ್ದಾಗ ಪತಂಜಲಿ ಮಹರ್ಷಿ ಆಕೆ ಕೈಯಲ್ಲಿ ಮಗುವಾಗಿ ಬೀಳುತ್ತದೆ. ಹಾಗೂ ಆ ಮಗುವೇ ಮುಂದೆ ಪತಂಜಲಿಯ ಮಹರ್ಷಿಗಳಾಗಿ ಬೆಳೆದು ಯೋಗ ಸೂತ್ರಗಳನ್ನು ಜಗತ್ತಿಗೆ ಕೊಡುತ್ತಾನೆ. ಅವನು ಜೀವ ಸಮಾಧಿ ತಿರಿಪಟ್ಟೂರ್ನಲ್ಲಿರುವ ಬ್ರಹ್ಮಪುರೇಶ್ವರ ಎಂಬ ಗುಡಿಯಲ್ಲಿದೆ. ಮನುಷ್ಯನ ದೇಹದಲ್ಲಿ ಇರುವ ಕುಂಡಲಿನಿ ಶಕ್ತಿ ಸರ್ಪಾಕಾರವಿದ್ದು ಅದರ ಸಂಕೇತವೇ ಮಹರ್ಷಿ ಪತಂಜಲಿ ಎಂದಲೂ ಹೇಳುತ್ತಾರೆ. ನಮಸ್ಕಾರಗಳು. ಜೈ ಭಾರತ್.